ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ. ಬಸವಣ್ಣವರಿಗೆ ಕಳ್ಳರು ಕದ್ಕೊಂಡು ಹೋದ್ರು ಅಂತ ಬಂದು ಹೇಳಿದ ತಕ್ಷಣ ಬಸವಣ್ಣವರಿಗೆ ನೆನಪಾಗಿದ್ದು ನಮ್ಮ ಆಕಳು ಮಹಾಮನೆಯಿಂದ ಓದುವು ಅಂತಲ್ಲ. ಆ ಕರುಗಳು ಏನಿದ್ವು ಅವು ತಾಯಿ ಹಾಲಿಲ್ಲದೆ ಅಂಬಾ ಅಂಬಾ ಅಂತ ಕರೀತಿರಬಹುದು. ಹಾಗಾಗಿ ಈ ಕರುಗಳನ್ನು ನೀವು ಅಲ್ಲೇ ಹೋಗಿ ಒಡೆದು ಬರ್ರಿ. ಬಸವಣ್ಣ ಪ್ರಧಾನಮಂತ್ರಿ, ಕಳ್ಳರು ಕದ್ಕೊಂಡು ಹೋಗಿದ್ರೆ ಏನು ಬೇಕಾದ್ರೂ ಶಿಕ್ಷೆಯನ್ನು ಅವರಿಗೆ ಕೊಡಬಹುದಿತ್ತು. ಆದರೆ ಅದಕ್ಕೆ ಪ್ರಭುದೇವರು ಕೂಡ ಹೇಳ್ತಾರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ದೇವರು ಬೇಕಾದರೂ ಆಗಬಹುದಂತೆ. ಬಸವಣ್ಣನಾಗಲು ಬಾರದು ನೋಡಯ್ಯ, ಬಸವಣ್ಣನಾಗಲು ಬಾರದು ನೋಡಯ್ಯ. ಎಂಥ ಬಸವಣ್ಣನವರ ಒಂದು ವ್ಯಕ್ತಿತ್ವ ಇತ್ತು ಅಂದರೆ, ಬೇರೆಯವರ ತಪ್ಪುಗಳನ್ನು ಕೂಡ ಒಂದು ಕ್ಷಮಿಸುವಂಥ ಗುಣ ಹೇಗಿತ್ತು, ಅವರನ್ನು ಬದಲಾಯಿಸುವಂಥ ಒಂದು ಶಕ್ತಿ ಹೇಗಿತ್ತು ಅಂದರೆ, ಅಷ್ಟೇ ಅಲ್ಲದೆ ತಾವು ತಪ್ಪು ಮಾಡಿದಾಗ ಒಬ್ಬ ಪ್ರಧಾನಮಂತ್ರಿ ಅನ್ನುವಂಥದ್ದು ಇಲ್ಲದೆ, ಬಹುಶಃ ಬಸವಣ್ಣನವರಷ್ಟು ಅವರು ಏನಾದರೂ ತಮ್ಮಿಂದ ತಪ್ಪಾದಾಗ ಬಸವಣ್ಣನವರಷ್ಟು ಪಶ್ಚಾತ್ತಾಪಪಟ್ಟ ವ್ಯಕ್ತಿ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಒಂದ್ಸರಿ ಹೀಗೆ ಮಹಾಮನೆಯಲ್ಲಿ ಪ್ರಸಾದಕ್ಕೆ ಕುಂತಂಥ ಸಂದರ್ಭದಲ್ಲಿ ಕಿನ್ನರಿ ಬೊಮ್ಮಯ್ಯ ಅಂತ ಒಬ್ಬ ಶರಣ, ಒಂದು ಪ್ರಸಂಗ ಬರೀತಾರೆ. ಕಿನ್ನರಿ ಬೊಮ್ಮಯ್ಯ ಅಂತ ಒಬ್ಬ ಶರಣ, ಆತ ಉಳ್ಳಾಗಡ್ಡೆಯನ್ನು ತಗೊಂಡು ಬಂದು ಪ್ರಸಾದದ ಜೊತೆ ಹಸಿ ಉಳ್ಳಾಗಡ್ಡೆಯನ್ನು ತಂದು ಸುಲಿತಾ ಇದ್ದ. ಇದನ್ನು ಬಸವಣ್ಣವರು ನೋಡಿದರು. ಬಸವಣ್ಣವರು ಹುಟ್ಟಿದ್ದು ಬಹುಶಃ ಶೈವ ಬ್ರಾಹ್ಮಣರಲ್ಲಾಗಿದ್ದರಿಂದ ಅವ್ರು ಹೆಚ್ಚಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಅಷ್ಟು ಜನಗಳೆದುರಿಗೆ ನಿಷಿದ್ಧವಾದ ಹಸಿ ಈರುಳ್ಳಿ ತಿಂತಾರ ಅಂತ ಹಿಂಗೇನೋ ಅಂತಾರೆ. ಸಿಟ್ಟು ಬಂದುಬಿಡುತ್ತೆ ಅವನಿಗೆ, ಯಾರಿಗೆ? ಕಿನ್ನರಿ ಬೊಮ್ಮಯ್ಯನಿಗೆ. ತಾಟ್ ಗೀಟೆಲ್ಲ ಬಿಟ್ಟು ಮುನಿಸ್ಕೊಂಡು ಹೋಗ್ಬಿಡ್ತಾನೆ. ಇಷ್ಟು ಪಶ್ಚಾತ್ತಾಪ ಆಗ್ತದೆ ಬಸವಣ್ಣನಿಗೆ ಅಂದರೆ, ನನಗಿನ್ನೂ ಇಂದಿನ ಬುದ್ಧಿ ಹೋಗೇ ಇಲ್ವಲ್ಲ, ನಾನು ಯಾಕೆ ಹೀಗಂದೆ? ನೋವಾಗ್ತದೆ ಅವರಿಗೆ. ಎಷ್ಟು ನೋವಾಗ್ತದೆ ಅಂದರೆ, ಆಮೇಲೆ ಬಸವಣ್ಣವ್ರು ಏನು ಮಾಡ್ತಾರಂತೆ ಅಂದರೆ, ಒಂದು ಚಕ್ಕಡಿ ತರಿಸ್ತಾರೆ. ಒಂದು ಚಕ್ಕಡಿ ತಂದು ಚಕ್ಕಡಿ ತುಂಬ ಉಳ್ಳಾಗಡ್ಡೆ ತುಂಬ್ತಾರೆ. ಆಮೇಲೆ ಉಳ್ಳಾಗಡ್ಡೆ ಮಾಲೆ ಮಾಡಿಸಿ ಇಡೀ ಚಕ್ಕಡಿಗೆ ಅಲಂಕಾರ ಮಾಡ್ತಾರೆ. ಚಕ್ಕಡಿಗೆ ಅಲಂಕಾರ ಮಾಡಿ ಎತ್ತುಗಳಿಗೆ ಗಂಟೆ ಕಟ್ಟೋ ಬದಲು ಉಳ್ಳಾಗಡ್ಡೆ ಮಾಲಿನೇ ಹಾಕ್ತಾರೆ. ಆ ಕೊಂಬುಗಳಿಗೆ ಉಳ್ಳಾಗಡ್ಡೆಯಿಂದ ಶೃಂಗರಿಸ್ತಾರೆ. ತಮ್ಮ ಕೈಗೆ ಕೊರಳಿಗೆ ಎಲ್ಲ ಉಳ್ಳಾಗಡ್ಡೆ ಹಾಕ್ಕೊಳ್ತಾರೆ. ತಮ್ಮ ಜೇಬು ಎಲ್ಲೆಲ್ಲಿ ಹಿಡಿತಿತ್ತು ಎಲ್ಲ ಕಡೆ ಉಳ್ಳಾಗಡ್ಡೆ ತುಂಬ್ಕೋತಾರೆ. ಉಳ್ಳಾಗಡ್ಡೆ ತುಂಬಿಕೊಂಡು ತಾವೇ ಸ್ವತಃ ಕಿನ್ನರಿ ಬೊಮ್ಮಯ್ಯನಿದ್ದ ಜಾಗಕ್ಕೆ ಹೋಗ್ತಾರೆ ಅವನನ್ನು ಕರ್ಕೊಂಬರ್ಲಿಕ್ಕೆ. ಲಕ್ಷದ ಮೇಲೆ 96,000 ಗಣಗಳು. ಒಬ್ಬ ಯಾರು ಎದ್ದೋದ್ರೆ ಏನಾಗಬೇಕಾಗಿತ್ತು? ಎದ್ದೋದ್ರೆ ಹೋಗ್ತಾನೆ ಅನ್ನಬಹುದಾಗಿತ್ತು. ಆದರೆ ಬಸವಣ್ಣನ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ತಾವೇ ಸ್ವತಃ ಹೋಗಿ ಅವನನ್ನು, ಎನ್ನ ತಪ್ಪು ಅನಂತ ಕೋಟಿ, ನಾನು ನಡೆದು ತಪ್ಪುವೆ, ನುಡಿದು ತಪ್ಪುವೆ, ಅಡ್ಡ ದೊಡ್ಡ ನಾನಲ್ಲ. ಎಂಥ ಒಂದು ಬಸವಣ್ಣನವರ ಕಿಂಕರ ಭಾವನೆ. ಕೆಲವು ಬಾರಿ ಒಂದಿಷ್ಟು ಅವ್ರದ್ದೇನಾದರೂ ತಪ್ಪು ಅನ್ನಿಸ್ದಾಗ ಅದು ಎಷ್ಟು ಪಶ್ಚಾತ್ತಾಪ ಪಡ್ತಿದ್ರು ಅಂದ್ರೆ ಬಸವಣ್ಣನ ನೋಡ್ಬೇಕು. ಅಷ್ಟೆಲ್ಲ ಹೋಗಿ ಅವನನ್ನು ಆ ಉಳ್ಳಾಗಡ್ಡೆ ಇದ್ರ ಮೇಲೆ ಚಕ್ಕಡಿ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊತ ಮಹಾಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಎಂಥವರನ್ನು ಬದಲಾಯಿಸುವಂಥ ಶಕ್ತಿ ಬಸವಣ್ಣನಲ್ಲಿ ಆಗಿತ್ತು ಅಂದರೆ, ಅನೇಕ ಅನುಭವ ಮಂಟಪದಲ್ಲಿ ಅನೇಕ ಕಾಯಕದ ಶರಣರು. ಎಲ್ಲಾದರೂ ತಪ್ಪುಗಳು ನಡೀತಾ ಇದ್ದಾವೆ ಅಂತೇಳಿದರೆ ಅಂಥ ಜಾಗಕ್ಕೆ ಹೋಗಿ ಕೆಲವು ಶರಣರು ಅವರನ್ನು ಬದಲಾಯಿಸಲಿಕ್ಕೆ ನೋಡ್ತಾ ಇದ್ರು. ಅವರು ಬದಲಾವಣೆ ಹೇಗಿತ್ತು ಅಂದರೆ, ಅದಕ್ಕೆ ಹರಿಹರ ಮಹಾಕವಿ ಬರೀತಾನೆ, 12,000 ಪುಣ್ಯಾಂಗಣಿಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ. 12,000 ವೇಶ್ಯರನ್ನು ಬಸವಣ್ಣನವರು ಬದಲಾಯಿಸ್ತಾರೆ. ಯಾರನ್ನ? ನೀವು ಅತ್ಯಂತ ನಿಕೃಷ್ಟವಾಗಿ ಕಾಣುವಂಥ, ಮೂಗು ಮುರಿಯುವಂಥ, ಅವರನ್ನು ನೋಡಿದರೆ ನೋಡಲಿಕ್ಕೂ ಇಷ್ಟಪಡದೇ ಇರತಕ್ಕಂಥ ಜನ. ಆದರೆ ಬಸವಣ್ಣನವ್ರಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು. ಯಾರೋ ಬಸವಣ್ಣನ ಕೇಳ್ತಾರೆ,
ಏನು ನಿಮ್ಮ ಜಂಗಮರು ವೇಶ್ಯರ ಮನೆಗೆಲ್ಲ ಹೋಗ್ತಿದ್ದಾರೆ? ವೇಶ್ಯರ ಮನೆಯಲ್ಲಿ ಏನು ಕೆಲಸ ಜಂಗಮರಿಗೆ ಅಂದಾಗ ಬಸವಣ್ಣವ್ರು ಹೇಳ್ತಾರೆ, ದವಾಖಾನೆ ಇರೋದು ಯಾರಿಗೆ? ದವಾಖಾನೆ ಇರೋದು ಯಾರಿಗ್ರಿ? ರೋಗಿಗಳಿಗೆ, ಹೌದಿಲ್ಲ? ಆರಾಮಿದ್ದವನಿಗೆ ದವಾಖಾನೆ ಅವಶ್ಯಕತೆ ಇಲ್ಲ, ಚಲೋ ಇದ್ದವನಿಗೆ ದವಾಖಾನೆ ಅವಶ್ಯಕತೆ ಇಲ್ಲ. ಹಾಗೆ ಧರ್ಮ ಬೇಕಾಗಿರೋದು ಕೂಡ ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವರಿಗೆ ಧರ್ಮ ಬೇಕು. ಧರ್ಮ ಮಾರ್ಗದಲ್ಲಿ ಅವನಾಗಲೇ ನಡೀತಾ ಇದ್ದಾನೆ ಅಂದಾಗ ಅವನಿಗೆ ಅವಶ್ಯಕತೆ ಇಲ್ಲ. ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅವನನ್ನು ಬದಲಾಯಿಸಬೇಕು. ಒಬ್ಬ ರಾಜನರ್ತಕಿ ಇರ್ತಾಳೆ, ಆಕೆಯನ್ನು ಬದಲಾಯಿಸಬೇಕು ಅಂತ ಒಬ್ಬ ಜಂಗಮ ಹೋಗಿರ್ತಾನೆ. ಜಂಗಮ ಹೋದಂಥ ಸಂದರ್ಭದಲ್ಲಿ ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಇರ್ತದಲ್ಲಿ, ಇವರು ಹಗಲೊತ್ತು ಬಂದು ಸಭೆ ಒಳಗೆ ವಿರೋಧಿಸ್ತಿದ್ರು, ರಾತ್ರಿ ಆಕೆ ಮನೆಗೆ ಕಾಲ ಕಳೀತಿದ್ರು. ಅವ್ರು ಕೇಳಿದ್ರು ಜಂಗಮನ, ತಾವೆಲ್ಲ ಮಠ ಮಂದಿರಗಳಲ್ಲಿ ಗುರುಮನೆಯಲ್ಲಿ ಇರಬೇಕಾದವರು ಇಲ್ಲಿ ತನಕ ಇಲ್ಲಿ ಯಾಕೆ ಬಂದ್ರಿ ಅಂದರು. ಅದಕ್ಕೆ ಜಂಗಮರು ಹೇಳಿದರು, ಧರ್ಮದ ಕಡೆ ಜನ ಬರದಾಗ ಧರ್ಮವನ್ನೇ ಜನರ ಮನಗಳ ಬಾಗಿಲಿಗೆ ಒಯ್ಯಬೇಕು ಅಂತಕ್ಕಂಥದ್ದು ನಮ್ಮ ಬಸವ ತತ್ವ. ಯಾರು ಧರ್ಮದ ದಾರಿಯನ್ನು ಬಿಟ್ಟಿದ್ದಾರೆ, ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವರಿಗೆ ಧರ್ಮದ ಮಾರ್ಗದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಬಸವ ತತ್ವ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಅವ್ರು ಕೇಳಿದರು, ಹಂಗಾದ್ರೆ ನಮ್ಮ ಮಾಯಾದೇವಿಯವರು ಈ ವೇಷಭೂಷಣಗಳನ್ನೆಲ್ಲ ಬಿಚ್ಚಿ ಬಿಳಿ ಸೀರೆ ಉಟ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಹಣೆ ಮೇಲೆ ವಿಭೂತಿ ಪಟ್ಟ ಹಾಕ್ಕೋಬೇಕು ಅಂತನಾ ಕೇಳಿದರು. ಅದಕ್ಕೆ ಜಂಗಮ ಅಂದರು, ಹೌದು, ಅಜ್ಞಾನದಿಂದ ತಿಳುವಳಿಕೆ ಇಲ್ಲದೆ ತಪ್ಪು ದಾರಿಯಲ್ಲಿ ನಡೀತಿರ್ತಾರೆ, ಅವರಿಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಈ ಮಾನವ ಜೀವನ ಬಸವಣ್ಣವ್ರು ಎದಕ್ಕೆ ಬಂದದೆ ಅಂತಾರೆ? ಈ ಶರೀರ ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕ್ಕಾಯ. ಈ ಶರೀರದಲ್ಲಿ ಏನು ತುಂಬಬೇಕು ಅಂತ ಪ್ರಜ್ಞೆ ಇರಬೇಕು. ನಮಗೆ ಏನು ತುಂಬಬೇಕು ಅಂತ ಪ್ರಜ್ಞೆ ಇರಬೇಕು. ನಮ್ಮ ಅಂತಪ್ಪಗಳವರು ಇಡೀ ಜೀವನ ತುಂಬ ಮಾಡಿದ್ದು ಅದನ್ನೇ. ತುಂಬಲಾರದನ್ನೆಲ್ಲ ಈ ದೇಹದಲ್ಲಿ ತುಂಬುತ್ತಾ ಇದ್ದೀವಿ. ಬೇಡಾಗಿದ್ದೆಲ್ಲ ನಿಮ್ಮ ಮನೇಲಿ ಒಂದು ಟ್ರೆಜುರಿ ಇದೆ ಅಂತ ತಿಳ್ಕೊರಿ. ನೀವೇನಂತೀರಿ? ಟ್ರೆಜುರಿ, ಬೀರು ಏನಂತೀರಿ? ಏನಿಡ್ತೀರ ಅದ್ರೊಳಗೆ? ಏನಿಡ್ತೀರಿ? ಬಂಗಾರ, ಚಲೋ ಚಲೋ ರೇಷ್ಮೆ ಬಟ್ಟೆ, ಚಲೋ ಯಾರು ಕಸಬರಗಿ ತಗೊಂಡೋಗಿ ತುಂಬ್ತೀರೇನು? ಬೆಲೆ ಬಾಳುವಂಥದ್ದನ್ನು ಇಡ್ತೀರ, ಹೌದಿಲ್ಲ? ಈ ಶರೀರನ ಒಂದು ಟ್ರೆಜುರಿ ಇದ್ದಂಗೆ, ಬೀರು ಇದ್ದಂಗೆ. ಇದರಲ್ಲಿ ಏನು ತುಂಬಬೇಕು ಅಂತ ಪ್ರಜ್ಞೆ ಇರಬೇಕು. ತುಂಬಲಾರದ್ದನ್ನೆಲ್ಲ ಇದರೊಳಗೆ ತುಂಬೋದಲ್ಲ, ಬೇಡಾಗಿದ್ದೆಲ್ಲ ಇದರೊಳಗೆ ಇಡೋದಲ್ಲ. ಇವತ್ತು ಎಷ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ, ಎಂಥ ಶರೀರ ಇದು, ಎದಕ್ಕೋಸ್ಕರ ಬಂದಿದ್ದು? ಕಡ್ಕೊಳ್ ಮಡಿವಾಳಪ್ಪ ಹೇಳ್ತಾನೆ, ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ಕೇಳ್ತಾನೆ. ಎಂಥ ಮಾನವ ಜನ್ಮ ಇದು? ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿ ಒಳಗೆ ಬಾರದ ಭವಂಗಳಲ್ಲಿ ಬಂದೆ, ಶುಭಾಶುಭಗಳ ಕಂಡೆ, ಹಿಂದೆಣ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸಾಚೆ. ಇಂತಹ ಶ್ರೇಷ್ಠ ಜನ್ಮಕ್ಕೆ ಬಂದಿದ್ದೀವ. ಎಲ್ಲ ಜನ್ಮಗಳಲ್ಲಿ ರೊಟೇಷನ್ ನೋಡೋದು. ಇದು ಯಾಕೆ ಬಂದದೆ ಅಂತ ತಿಳ್ಕೊಳ್ಳೋದೆ, ಏನು ಕೇಳಿದರೆ ಈ ಶರೀರ ಪಾವನ ಆಗ್ತದೆ, ಏನು ನೋಡಿದರೆ, ಎಂಥ ಜಾಗಕ್ಕೆ ಹೋದರೆ ಅನ್ನೋ ಪ್ರಜ್ಞೆ ಇಲ್ಲದೆ ತುಂಬಲಾರದ್ದೆಲ್ಲ ತುಂಬ್ತಾ ಇದ್ದೀವಿ. ಇವತ್ತು ನಿಸರ್ಗ ಚಿಕಿತ್ಸಕರು ಬಂದಿದ್ದಾರೆ, ನಿಮಗೆ ಅದನ್ನೇ ಇವತ್ತು ಹೇಳ್ತಾರೆ. ಏನು ಮಾಡಿದರೆ ಬಸವಣ್ಣವ್ರು ಹೇಳ್ತಾರೆ, ವ್ಯಾಧನೊಂದು ಮಲವ ತಂದೆಡೆ ಸಲುವ ಆಗಕ್ಕೆ ಬೆಲಗೈವರೆಯ ನೆಲ ನಾಳದನ ಹೆಣನೆಂದರೆ ಒಂದಡಕ್ಕಿಗೆ ಕೊಂಬುವರಿಲ್ಲ ನೋಡಿಯ ಮೊಲಕ್ಕಿಂತ ಕರಕಷ್ಟ ನರನ ಬಾಳವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ವ್ಯಾಧ ಅಂದ್ರೆ ಒಬ್ಬ ಬೇಟೆಗಾರ. ಅವನು ಬೇಟೆ ಆಡ್ಲಿಕ್ಕೆ ಹೋಗಿ ಅವನು ಮೊಲ, ಹಂದಿ, ಸಾರ್ಗ, ಜಿಂಕಿ ಇಂಥವು ಏನಾರು ಒಡ್ಕೊಂಡು ಬಂದಾಗ ಅದನ್ನು ಹಣ ಕೊಟ್ಟು ಕೊಂಡ್ಕೊತಾರಿಲ್ರಿ. ಅದೇ ಒಬ್ಬ ರಾಷ್ಟ್ರಪತಿ ಸತ್ತಾನ, ಒಬ್ಬ ಪ್ರಧಾನಿ ಸತ್ತಾನ, ಯಾರು ಕೊಟ್ಕೊಳ್ತಾರೆ? ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಮದುವೆ ನಡೆದಿದ್ರೆ ಮದುವೆಗೆ ಬಂದಿರ್ತಾರೆ ಜನ, ಪಕ್ಕದ ಮನೆಗೆ ಹೋಗಿ ಹೇಳ್ತಾರೆ. ಆ ಮದುವೆ ಗದ್ದಲದಲ್ಲಿ ಚಪ್ಪಲಿ ಬಿಟ್ಟೋದ್ರೆ ಯಾರಾದರೂ ಚಪ್ಪಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ.
4 ಅಕ್ಕಿ ಕಾಳು ಹಾಕಿ ಬಂದು ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ. ಒಂದು 4 ಅಕ್ಕಿ ಕಾಳು ಹಾಕಿ ಬರೋ ತನಕ ಒಂದು ಅರ್ಧ ತಾಸು 1 ತಾಸು ನಿಮ್ಮ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಅಂದರೆ ಏನಂತೀರಿ ನೀವು? ಯಾರು ಬೇಡ ಅಂದ್ರೆ ಬಿಟ್ಟೋಗ್ರಿ ಅಂತಿರೋದಿಲ್ಲ. ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, ಒಂದು ಅರ್ಧ ತಾಸು ನಿಮ್ಮ ಮನೆ ಮುಂದೆ ಇಟ್ಟೋಗ್ತೀನಿ ಅಂದರೆ ಚಪ್ಪಲಿ ಬಿಟ್ಟೋಗ್ತೀನಿ ಅಂದರೆ ಬಿಟ್ಟೋಗ್ರಿ ಅಂತಾರೆ. ನೀವು ಈ ದೇಶವನ್ನು ಆಳಿದ ದೊಡ್ಡ ಯಾರ ಹೆಣ ಇದೆ ಅಂದರೂ ಅದನ್ನು ಇಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಿಮ್ಮನ್ನು ಸಾಕಿ ಸಲಹಿರ್ತಾರೆ ತಂದೆ ತಾಯಿ ಹಿರಿಯರೆಲ್ಲ, ಇನ್ನು ಸಾಯ್ತಿದ್ದಂಗೆ ಹೊರಗಡೆ ಹಾಕ್ರಿ. ಈ ಶರೀರಕ್ಕೆ ಆ ಚೈತನ್ಯ ಹೋದ್ಮೇಲೆ ಯಾವ ಬೆಲೆನೂ ಇರೋದಿಲ್ಲ. ಹಾಗಾಗಿ ಒಂದಿಷ್ಟು ಯಾವ ಬೆಲೆನೂ ಇರೋದಿಲ್ಲ ಇದಕ್ಕೆ. ಇಂಥ ಶರೀರ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬದುಕಿದ್ದಾಗಲೇ ಸತ್ಯವನ್ನು ಕಂಡುಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು, ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ. ಇಂಥದನ್ನು ಹಾಳು ಮಾಡ್ಕೊಳ್ಳೋದನ್ನು ನೋಡಿ ಆಕೆಗೆ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ ಅಂತ ಜಂಗಮರು ಹೇಳ್ತಾರೆ. ಆಮೇಲೆ ಆಕೆಯನ್ನು ಕರೆದು ಒಂದಿಷ್ಟು ಕಿವಿಯಲ್ಲಿ ಹೇಳಿಕೊಡ್ತಾರೆ. ಬಸವಣ್ಣನಿಗೆ ನಿಜವಾಗ್ಲೂ ನಿಮ್ಮ ಮೇಲೆ, ನಿಮ್ಮ ಜನಗಳ ಮೇಲೆ ಅಷ್ಟೊಂದು ಕನಿಕರ ಇತ್ತು ಅಂದರೆ, ನೀವೇನಾದರೂ ಬದಲಾಗಬೇಕು ಅಂತಿದ್ರೆ, ಬಸವಣ್ಣನವರು ಅವರ ಮದುವೆ ಸಮಾರಂಭದಲ್ಲಿ ಧಾರೆ ಸೀರೆ ಏನು ಬಿಜ್ಜಳ ಮಹಾರಾಜ ಕೊಟ್ಟಿದ್ದ ಅದನ್ನು ಕೊಡ್ತಾರೇನೋ ಕೇಳು ಅಂತ ಕೇಳ್ತು. ಒಬ್ಬರು ಎಷ್ಟೇ ಆದರ್ಶವಂತರಾದರೂ ಕೂಡ ಅವರ ಮಂಗಲ ಸಮಾರಂಭದಲ್ಲಿ ಬಹುಶಃ ಅದು ಸಾಧ್ಯ ಇಲ್ಲ. ಆ ಜಂಗಮನಿಗೆ ಆಕೆ ಮಾತು ಸರಿ ಅನಿಸೋದಿಲ್ಲ. ಎಂಥ ಕೆಟ್ಟ ಹೆಣ್ಮಗಳೆಲ್ಲ ಅಂದ್ಕೊಂಡು ಬರ್ತಾರೆ. ಆಮೇಲೆ ಸಾಯಂಕಾಲ ಬಂದ ತಕ್ಷಣ ಬಸವಣ್ಣನವರು ಒಂದು ಪುರುಷ ಕಟ್ಟೆ ಅಂತಿದೆ ಇವತ್ತು ಕಲ್ಯಾಣದಲ್ಲಿ. ಯಾವ್ಯಾವ ಜಂಗಮರು ಯಾವ್ಯಾವ ಕಾಯಕಕ್ಕೆ ಹೋಗಿದ್ರು ಅವರೆಲ್ಲ ಹೋಗಿ ಬಂದ ಮೇಲೆ ಏನೇನಾಯಿತು ಅನ್ನೋದನ್ನು ಕರೆದು ಕೇಳ್ತಾ ಇದ್ರು ಕೂತು. ಆ ಜಂಗಮನನ್ನು ಕರೆದು ಕೇಳಿದ್ರು, ಏನಾಯ್ತು ಇವತ್ತು ನೀನು ಹೋಗಿದ್ದು? ಆ ಜಂಗಮ ಹೇಳದ, ಇಲ್ಲ ಆ ಹೆಣ್ಮಗಳು ಬಹಳ ಕೆಟ್ಟ ಹೆಣ್ಮಗಳು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಅಪ್ಪ ಈ ಜಗತ್ತಿನಲ್ಲಿ ಯಾರೂ ಕೆಟ್ಟವರಲ್ಲ, ಅದು ಯಾವುದೋ ಅನಿವಾರ್ಯಕ್ಕೆ ಅನೇಕ ರೀತಿಯ ಇದಕ್ಕೆ ಸಿಕ್ಕು ಅವರು ತಪ್ಪು ದಾರಿಯನ್ನು ಹಿಡಿದಿರ್ತಾರೆ. ಇರಲಿ, ಆಕೆ ಏನಂದ್ಲು ಹೇಳು. ಆಕೆ ಬದಲಾಗಬೇಕು ಅಂತಿದ್ರೆ ತಾಯಿಯವರ ಧಾರೆ ಸೀರೆ ಕೊಡಬೇಕಂತೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಅಲ್ಲೋ ಹುಚ್ಚ, ಒಂದು ಹರಿದೋಗ್ತಕ್ಕಂಥ ಸೀರೆ, ಒಂದು ದಿನ ಹರಿದೋಗ್ತಕ್ಕಂಥ ಸೀರೆ, ಅದನ್ನು ಹುಟ್ಟು ಆಕೆ ಶಿವಬಟ್ಟೆಯನ್ನು ಹಿಡಿಯೋದಾದರೆ ಯಾರು ಬೇಡ ಅಂದರು? ನೀಲಾಂಬಿಕೆಗೆ ಹೇಳ್ತಾರೆ, ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂತ ಆ ಸೀರೆನ ಆಶೀರ್ವಾದ ಮಾಡಿಕೊಡು. ಯಾರಿಗಂತಾರ್ರಿ ಮಗಳು ಅಂತ? ಒಬ್ಬಳು ವೇಶ್ಯೆಗೆ ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂತ ಅದನ್ನು ಆಶೀರ್ವಾದ ಮಾಡಿಕೊಡು ಅಂತ ಹೇಳ್ತಾರೆ. ಆಕೆ ಆ ಸೀರೆಯನ್ನು ಉಡುತ್ತಿದ್ದೆ ತಡ ಅದಕ್ಕೆ 12,000 ಪುಣ್ಯಾಂಗಣೆಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ. ವೇಶ್ಯರು ಬದಲಾಗ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ಹುಡುಕೊಂಡು ಬರ್ತಾರೆ. ಆ ಕಲ್ಯಾಣ ರಾಜ್ಯ ಹೇಗಿತ್ತಂತೆ ಅಂದರೆ, ಅಕ್ಕ ಮಹಾದೇವಿ ಹೇಳ್ತಾಳೆ, ಕೈಲಾಸವನ್ನು ನಾಚಿಸುವಂತೆ ಇತ್ತು. ಕಲ್ಯಾಣ ರಾಜ್ಯ ಹೇಗಿತ್ತು? ಕೈಲಾಸವನ್ನು ನಾಚಿಸುವಂತೆ ಇತ್ತು. ಅಂಥ ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲುವಂಥ ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಬಸವಣ್ಣನವರು ಕಟ್ಟಿದರು. ನೀಡುವವರುಂಟು, ಬೇಡುವವರು ಇಲ್ಲದ ಕಾರಣ ನಾನು ಬಡವನಾದೆನಯ್ಯ ಅನ್ನುವಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಬಸವಣ್ಣನವರು ಕಟ್ಟಿದರು. ಕೆಲವರು ಕೇಳ್ತಾರೆ, ಏನ್ರಿ ಅಲ್ಲಿ ಲಕ್ಷದ ಮೇಲೆ 96,000 ಗಣಗಳಿದ್ರು, 770 ಜನ ಅಮರಗಣಗಳಿದ್ರು, ಬಸವಣ್ಣನೇ ಕಟ್ಟಿದ್ರು, ಬಸವಣ್ಣನೇ ಮಾಡಿದ್ರು, ಬಸವಣ್ಣ ಅಂತ ಯಾಕಂತೀರಿ? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. KR ಸಾಗರ ಕಟ್ಟಿದವ್ರು ಯಾರು? ಯಾರು ಕಟ್ಟಿದ್ರು ರೀ?
ವಿಶ್ವೇಶ್ವರಯ್ಯನೇ ಕಟ್ಟಿದ್ರ? ಅವ್ರ ಕೈ ಕೆಳಗೆ ಭಾಳ ಜನ ಕೆಲಸ ಮಾಡಿದ್ರು, ಹೌದಾ? ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ನೂರಾರು ಜನ ಒಡ್ರು, ಇವರೆಲ್ಲ ಕೆಲಸ ಮಾಡಿದ ಪ್ರತಿಫಲ ಅದು ಕೆ ಆರ್ ಸಾಗರವನ್ನು ಕಟ್ಟಿದ್ರು. ಆದರೆ ನೀವು ಯಾರು ಕಟ್ಟಿದ್ರು ಅಂದರೆ ಏನು ಹೇಳ್ತೀರಿ? ಹಾಗೆ ಅನುಭವ ಮಂಟಪ ಅನ್ನುವಂಥ ಕೆ ಆರ್ ಸಾಗರ ಕಟ್ಟಿದ ಮಹಾಶಿಲ್ಪಿ ಯಾರು ಅಂದರೆ ಬಸವಣ್ಣನವರು. ಇವರೆಲ್ಲರೂ ಅವ್ರ ಕೈ ಕೆಳಗೆ ಕೆಲಸ ಮಾಡಿರ್ಬೋದು. ಇವತ್ತು ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಮಡಿವಾಳ ಮಾಚಯ್ಯ, ಹಡಪದ ಅಪ್ಪಣ್ಣ ಅವರೆಲ್ಲರೂ ಏನು ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇವತ್ತು ಕೆಲಸ ಮಾಡಿದ್ರು, ಆ ರೀತಿ ಮಾಡಿರ್ಬೋದು. ಆದರೆ ಮಾಸ್ಟರ್ ಪ್ಲಾನ್ ಏನಿದೆ ಅಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಬಸವಣ್ಣನವರೇ ಆ ಅನುಭವ ಮಂಟಪದ ಕಟ್ಟಿರ್ತಕ್ಕಂಥ ಒಬ್ಬ ಶಿಲ್ಪಿ. ಆ ಅನುಭವ ಮಂಟಪ ಹೇಗಿತ್ತು ಅಂದರೆ, ಅಲ್ಲಿ ಎಂಥವ್ರು ಮಾತ್ರ ಬರಲಿಕ್ಕೆ ಸಾಧ್ಯ, ಎಂಥವ್ರು ಮಾತ್ರ ಇರಲಿಕ್ಕೆ ಸಾಧ್ಯ. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾಳೆ. ಆ ಕಲ್ಯಾಣವನ್ನು ಕಂಡು ಅಕ್ಕ ಮಹಾದೇವಿ ಹೇಳ್ತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳವರೆಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೆ ತಿಳಿದು ಚೆನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಎಳಿದೆನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ದೆನಯ್ಯ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಎಲ್ಲರಿಗೂ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕಲ್ಯಾಣಕ್ಕೆ ಹೋದ್ರೂ ಎಲ್ಲರೂ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೋದ್ರೂ ಎಲ್ಲರೂ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಂಥವ್ರು ಮಾತ್ರ ಉಳಿಲಿಕ್ಕೆ ಸಾಧ್ಯ ಅಲ್ಲಿ? ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಅಲ್ಲಿ ಹೋಗಿ ಕಲ್ಯಾಣದಲ್ಲಿ ಉಳಿಬೇಕಾದ್ರೆ ಅಲ್ಲಿ ಎಂಥವ್ರು ಉಳಿಲಿಕ್ಕೆ ಸಾಧ್ಯ ಅಂದರೆ ಆಸೆ ಆಮಿಷ ಕಳ್ಕೊಂಡವ್ರು. ಆಸೆ ಬೇರೆ, ಆಮಿಷ ಬೇರೆ. ಆಸೆ ಅಂದರೆ ತನ್ನ ಮನಸ್ಸಿನಲ್ಲಿ ಹುಟ್ಟತಕ್ಕಂಥ ಬಯಕೆ. ನನ್ನ ಕಡೆ ಲಕ್ಷ್ಯ ಕೊಡ್ರಿ, ತನ್ನಲ್ಲೇ ಹುಟ್ಟುವಂಥ ಬಯಕೆ. ಶರಣರೇನು ಹೇಳ್ತಾರೆ ಅಂದರೆ, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ನಿರಾಶರಾಗಿ ಹೋಗ್ತಕ್ಕಂಥದ್ದನ್ನು ಒಪ್ಪೋದಿಲ್ಲ. ಆಸೆ ಇದ್ದರೂ ಕೂಡ ಅದು ಸಮಷ್ಟಿಗತವಾಗಿರಬೇಕೆ ವಿನಃ ವ್ಯಕ್ತಿಗತವಾಗಿ ಇರಬಾರ್ದು. ಆಸೆ, ಬುದ್ಧ ಹೇಳ್ತಾನೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಎಲ್ಲರೂ ನಿರಾಶವಂತರಾಗಿ ಭಿಕ್ಷೆ ಬಿಡ್ತಾ ಹೋದರೆ ಏನಾಗ್ಬೋದು ಈ ದೇಶದ ಪರಿಸ್ಥಿತಿ? ಎಷ್ಟು ಬೇಕೋ ಅಷ್ಟು ಆಸೆ, ಎಷ್ಟಿರಬೇಕು, ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿದ್ದನ್ನು ದಾಸೋಹದ ಮುಖಾಂತರ ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು. ಅದನ್ನು ಉಪಯೋಗಿಸ್ಬೇಕು. ಆಸೆ ಕಳ್ಕೊಂಡವರು ಮಾತ್ರ ಅಲ್ಲಿ ಉಳಿಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಆಮಿಷವನ್ನು ಕಳ್ಕೊಂಡಿರ್ಬೇಕಂತ. ಆಮಿಷ ಅಂದರೆ ಮತ್ತೊಬ್ಬರು ಒಡ್ಡುವಂಥ ಪ್ರಲೋಭನೆ. ಅದಕ್ಕೂ ಒಳಗಾಗುವಂಥ ಮನಸ್ಥಿತಿ ನಿಮ್ಮಲ್ಲಿ ಏನಾದರೂ ಇತ್ತು ಅಂದರೆ ನೀವು ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಮಿಷ ಅಂದರೆ ಉದಾಹರಣೆ, ಒಬ್ಬ ಮೀನ ಹಿಡಿಯಕ್ಕೆ ಹೋಗ್ತಾನೆ. ಅವ ಒಂದು ಬಡಗಿಗೊಂದು ದಾರದ ತುದಿಗೊಂದು ಮಳೆ ಹುಳು, ಎರೆಹುಳು, ಏನಂತೀರಿ ನೀವು? ಎರೆಹುಳು ಕಟ್ಟಿರ್ತಾನೆ. ಹೋಗಿ ಆ ಮೀನಿಗೆ ಬಿಡ್ತಾನೆ ಅದನ್ನು. ಆ ಮೀನ ಏನು ಮಾಡ್ತದೆ? ಆ ಎರೆಹುಳು ತಿನ್ನಬೇಕು ಅಂತ ಬರ್ತದೆ. ಆ ಎರೆಹುಳು ಮೀನಕ್ಕೆ ಕೇಳ್ತದೆ, ನೀನೆಲ್ಲ ಬರುತ್ತೀಯ ನನಗಾಗಿ, ನಿನಗೊಬ್ಬ ಕೂತಾನ
ಮೇಲಾಗಿ. ನೀ ಏನೋ ನನ್ನನ್ನು ತಿನ್ನಬೇಕು ಅಂತ ಬರ್ತೀಯ, ನಿನ್ನನ್ನು ತಿನ್ನೋನೊಬ್ಬನ ಮೇಲೆ ಕುಂತನ್. ಆ ಮೀನಿಗೆ ಎರೆಹುಳು ಒಡ್ಡಿರೋದು ಏನಿದು? ಏನಿದು? ಆಮಿಷ. ಅಕ್ಕ ಮಹಾದೇವಿ ಹೇಳ್ತಾಳೆ, ಇಂಥ ಆಮಿಷಕ್ಕೆ ಒಳಗಾಗುವಂಥ ಮನಸ್ಥಿತಿ ನಿಮ್ಮದಿದ್ರೆ ನೀವು ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ಆಮಿಷಕ್ಕೂ ಬಲಿಯಾಗಬಾರದು. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲವೂ ಭಗವಂತನದೇ ಎನ್ನುವ ಸರ್ವಾರ್ಪಣ ಮನೋಭಾವನೆ ಇದ್ದರೆ ಮಾತ್ರ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಅಲ್ಲಿ ನಾನು, ನನ್ನದು, ನನ್ನಿಂದ, ನನಗೆ ಅಂತಕ್ಕಂಥ ಅಹಂಕಾರವನ್ನು ನೀವೇನಾದರೂ ಇಟ್ಕೊಂಡು ಹೋದರೆ ನೀವು ಕಲ್ಯಾಣವನ್ನು ನೋಡಬೇಕು. ಆ ಶರಣರ ಕಥೆಗಳನ್ನು ಸುಮಾರು 4-5 ಜನ ಅರಸರು ಬರ್ತಾರೆ ಅವರು ಅರಸೊತ್ತಿಗೆಯನ್ನು ಬಿಟ್ಟು. ಸಕಲೇಶ ಮಾದರಸರು, ಶಾಂತರಸರು, ಮೋಳಿಗೆಯ ಮಹಾದೇವ, ಸುಮಾರು ಚಂದಿಮರಸರು, ಇವರೆಲ್ಲರ ರಾಜರು ಅರಸೊತ್ತಿಗೆ ಬಿಟ್ಟು ಬರ್ತಾರೆ. ರಾಜರು ಅರಸೊತ್ತಿಗೆ ಬಿಟ್ಟು ಬಂದರು ಅಂದರೆ ಆ ಕಲ್ಯಾಣದಲ್ಲಿ ಅವ್ರ ಸ್ಥಾನಮಾನ ಹೆಂಗಿತ್ತು ಅಂದ್ಕೊಂಡ್ರಿ? ಕಟ್ಟಿಗೆ ಒಡೆದು ಮಾರಿ ಬಂದಿದ್ರಲ್ಲಿ ಜೀವನ ಮಾಡ್ತಕ್ಕಂಥ ಮಹಾರಾಜ ಭೂಪಾಲ ಮೋಳಿಗೆಯ ಮಾರಯ್ಯನಾಗಿ ಕಾಯಕವನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಎಲ್ಲರೂ ಸಮಾನರು. ಸಮಗಾರ ಹರಳಯ್ಯನೂ ಒಂದೇ, ಮೋಳಿಗೆಯ ಮಾರಯ್ಯನೂ ಒಂದೇ. ಹಾಗಾಗಿ ಅಲ್ಲಿ ಒಂದಿಷ್ಟು ಯಾರಾದರೂ ನಾನು ರಾಜ, ನಾನು ಬಂದಿದ್ದೀನಿ ಅನ್ನೋ ಅಹಂಕಾರ ಇಟ್ಕೊಂಡು ಹೋದ್ರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನೆಂಬುದ ಅಳಿದವರಿಗಲ್ಲದೆ, ನಾನು, ನನ್ನದು, ನನ್ನಿಂದ, ನನಗೆ ಅನ್ನೋ ಅಹಂಕಾರ ಏನಾದರೂ ಬಂತು ಅಂದರೆ ಅದು ಯಾರಿಗೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಯಾರಿಗಾದರೂ ನಾನು ಅನ್ನೋದು ಬಂದರೆ ಭಗವಂತನಿಗೆ ಗೊತ್ತು. ಯಾವಾಗ ಅವರಿಗೆ ಅಹಂಕಾರ ಬರುತ್ತೆ ಅವರನ್ನು ಯಾವ ರೀತಿ. ಒಂದು ಕತೆ. ಒಬ್ಬ ಶಿಲ್ಪಿ ಇದ್ದ, ಮೂರ್ತಿಗಳನ್ನು ಕೆತ್ತುವಂಥ ಒಬ್ಬ ಶಿಲ್ಪಿ. ಯಾರೋ ಒಬ್ಬರು ಸಾಧುಗಳು ಅವನಿಗೆ ಹೇಳಿದರು, ನೀನು ಬರೀ ಇನ್ನು 3 ತಿಂಗಳು ಬದುಕಿರ್ತೀಯ, ನೀನ 3 ತಿಂಗಳು ಬದುಕಿರ್ತೀಯ, ಇಂಥ ದಿನ ಇಷ್ಟು ಗಂಟೆಗೆ ನಿನ್ನ ಜೀವ ಹೋಗ್ತದೆ. ಅವನಿಗೆ ಸಾಯಕ್ಕಿಷ್ಟ ಇರಲಿಲ್ಲ. ಅದಕ್ಕವ ಏನು ಮಾಡ್ದ ಅಂದರೆ, ಬಹಳ ಒಳ್ಳೆ ಶಿಲ್ಪಿಯವನು, ತಾನು ಯಾವ ರೀತಿ ಇದ್ದ ಅದೇ ರೀತಿಯಲ್ಲೇ ಒಂದು 8-10 ಮೂರ್ತಿಗಳನ್ನು ಕೆತ್ತದವ. ಕೆತ್ತಿ ಅದರ ಮಧ್ಯೆ ತಾನು ನಿಂತ. ಯಾವತ್ತು ಅಂದರೆ ಏನು ಗುರುಗಳು ಹೇಳಿದ್ರಲ್ಲ, ಇಂಥ ದಿನ ಇಷ್ಟು ಗಂಟೆಗೆ ನೀನು ಸಾಯ್ತೀಯ ಅಂತ. ಆ ದಿನ ಏನು ಮಾಡ್ದ, ಆ 8-10 ಮೂರ್ತಿಗಳನ್ನು ನಿಲ್ಲಿಸಿ ತಾನು ಅದರ ಮಧ್ಯೆ ನಿಂತ. ಅವನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಯಮದೂತರು ಬಂದರು. ಯಮದೂತರು ಬಂದು ನಿಂತ್ಕೊಂಡು ನೋಡಿದ್ರು, ಇಷ್ಟು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದ್ನಲ್ಲ ಅವ, ಇದರಲ್ಲಿ ಯಾರು ನಿಜವಾದ ಶಿಲ್ಪಿ, ಯಾರಿಗೆ ಪಾಶ ಹಾಕಬೇಕು ಅನ್ನೋದೇ ಗೊತ್ತಾಗವಲ್ದು. ಅಷ್ಟು ಅದ್ಭುತವಾಗಿ ಕೆತ್ತಿದ್ದವ. ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ರು, ಅವ್ರಿಗೆ ಯಾರು ಅಂತ ಗೊತ್ತಾಗಲಿಲ್ಲ. ಹೋಗಿ ಯಮಧರ್ಮರಾಜನ ಮುಂದೆ ಹೇಳಿದರು, ಹೀಗಾಗೋಗ್ಬಿಟ್ಟದೆ. ಯಮಧರ್ಮರಾಜ ಬಹಳ ಬುದ್ಧಿವಂತ. ಒಬ್ಬ ವ್ಯಕ್ತಿ ಮುಂದೆ ನೀವೆಷ್ಟೇ ಜನ ಸರ್ಜನ್ ಇರಲಿ, ಡಾಕ್ಟರ್ ಇರಲಿ, ನೀವೆಷ್ಟೇ ಜನ ಸೆಕ್ಯೂರಿಟಿ ಕೊಟ್ಟಿರ್ರಿ, ಆಯುಷ್ಯ ಮುಗಿದಿತ್ತು ಅಂದರೆ ಯಾರೂ ಅವನನ್ನು ಇಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಮಧರ್ಮರಾಜ ತಾನೇ ಬಂದ, ನಾನೇ ಕರ್ಕೊಂಡು ಬರ್ತೀನಿ. ಅವನು ಬಂದು ನಿಂತ್ಕೊಂಡು ನೋಡ್ದ. ಅವನಿಗೂ ಗೊತ್ತಾಗಲಿಲ್ಲ ಎಷ್ಟು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದ್ದ ಅಂದರೆ. ಸ್ವತಃ ಯಮಧರ್ಮರಾಜನಿಗೂ ಇದರಲ್ಲಿ ಯಾವುದು ನಿಜವಾದ ಶಿಲ್ಪಿ ಗೊತ್ತಾಗಲಿಲ್ಲ.
ಆದರೆ ಯಮಧರ್ಮರಾಜ ಆ ಮೂರ್ತಿಗಳ ಮಧ್ಯದಲ್ಲಿ ನಿಂತು ಹೇಳ್ದ, ಎಷ್ಟು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದನಪ್ಪ ಇವ. ಯಾರಿರಬಹುದು ಈ ಮೂರ್ತಿಗಳನ್ನು ಕೆತ್ತಿರೋನು? ಭಗವಂತನ ಸೃಷ್ಟಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಇವನು ಸೃಷ್ಟಿಯಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಇಷ್ಟು ಅದ್ಭುತವಾಗಿ ಕೆತ್ತಿರೋನು ಯಾರಿರಬಹುದು ಅಂತ ಹೊಗಳಿಕೆ ಶುರು ಮಾಡ್ದ. ಹೊಗಳಿಕೆಗೆ ಉಬ್ಬಲಾರ್ದ ಇದ್ದವ್ರು ಯಾರದಾರೆ ಈ ಜಗತ್ತಿನಲ್ಲಿ? ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ಮಾಡೋದು ಇದಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಇವರನ್ನು ಯಾವ ರೀತಿ ಮರಳು ಮಾಡಬಹುದು ಅಂತ ಯಮಧರ್ಮರಾಜನಿಗೆ ಗೊತ್ತಿತ್ತು. ಅದಕ್ಕೆ ಅವನನ್ನು ಹೊಗಳಿಕೆ ಶುರು ಮಾಡ್ದ. ಆ ಹೊಗಳಿಕೆಗೆ ಉಬ್ಬಿ ಉಬ್ಬಿ ನಾನು ಯಾಕೆ ನಿಂತೀನಿ ಅನ್ನೋದೇ ಮರೆತು ಬಿಟ್ಟವ. ನಾನು ಅಂತ ಒಂದು ಹೆಜ್ಜೆ ಮುಂದಿಟ್ಟ, ನೀನೇ ಬೇಕಾಗಿತ್ತು ಬಾರಯ್ಯ ಅಂತ ಎಳ್ಕೊಂಡು ಹೋದ. ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಇಂಥ ನಾನು ನನ್ನದು ನನ್ನಿಂದ ಇಂಥ ಅಹಂಕಾರವನ್ನು ಇಟ್ಕೊಂಡು ಹೋದ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಳ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ಒಳ ಹೊರಗು ಶುದ್ಧವಾದವರಿಗಲ್ಲದೆ. ಕೆಲವರು ಮ್ಯಾಲ ಬಹಳ ಒಳ್ಳೆ ಏನು ಶರಣಪ್ಪ, ಎಂಥ ಶರಣೆ ಅಂತ ಅನ್ನಬೇಕು. ಒಳಗಡೆ ಮಾತ್ರ ಯಾರಿಗೆ ಕತ್ಲಿ ಹಾಕ್ಲಿ, ಯಾರಿಗೆ ಟೊಪ್ಪಿಗೆ ಹಾಕ್ಲಿ, ಯಾರಿಗೆ ಏನು ಮಾಡಲಿ, ಇಂಥ ಒಳವರೆಗೂ ಒಂದೊಂದು ರೀತಿಯ ನಾಟಕ ಮಾಡ್ತಾ ಇದ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಳಕ್ಕ ಮಹಾದೇವಿ. ಒಳಗಡೆ ತಿಳಿಯಾಗಿದ್ರೆ ಮಾತ್ರ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತ. ಒಳಗಡೆ ಏನಾಗಿರಬೇಕು? ಒಂದು ಕೆರೆ, ಒಂದು ಸರೋವರ ತಿಳಿಯಾಗಿದ್ರೆ ಮಾತ್ರ ತಳ ಕಾಣ್ತದೆ. ರಾಡಿಯಾಗಿದ್ರೆ ತಳ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಹಂಗೆ ನಮ್ಮೊಳಗೂ ಎಲ್ಲವನ್ನು ಕಳ್ಕೊಂಡು, ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಕಳ್ಕೊಂಡು, ಅಷ್ಟಮದಗಳನ್ನು ಅರಿಷಡ್ವರ್ಗಗಳನ್ನು ಇವನ್ನೆಲ್ಲ ಕಳ್ಕೊಂಡು ತಿಳಿಯಾಗಿದ್ದರೆ ಮಾತ್ರ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಎಳಿದೇನಾಗಿ. ಅಕ್ಕ ಮಹಾದೇವಿ ಮುಂದೆ ಹೇಳ್ತಾಳೆ, ಕಲ್ಯಾಣದಲ್ಲಿ ಬದುಕಬೇಕಾದ್ರೆ ಉಭಯ ಲಜ್ಜೆ ಎಳೆದಿರಬೇಕಂತೆ. ಏನು ಉಭಯ ಲಜ್ಜೆ ಅಂದರೆ, ನಾನು ಗಂಡು ಅನ್ನುವಂಥ ಮೇಲರಮೆ ಆಗಲಿ, ನಾನು ಹೆಣ್ಣು ಅನ್ನುವಂಥ ಕೀಳರಮೆ ಆಗಲಿ ಅಲ್ಲಿರುವಂಗಿಲ್ಲ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಭಗವಂತ ಈ ಜಗತ್ತಿನ ಸೃಷ್ಟಿಗೆ ಹೆಣ್ಣು ಗಂಡು ಆಕಾರಗಳಿರಬಹುದು, ಆದರೆ ಒಳಗಡೆ ಇರತಕ್ಕಂಥ ಚೈತನ್ಯ ಏನಿದೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಹಾಗಾಗಿ ಕಲ್ಯಾಣದಲ್ಲಿ ಬದುಕಬೇಕಾದ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಉಭಯ ಲಜ್ಜೆಯನ್ನು ಹಳದಿದ್ರೆ ಮಾತ್ರ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಲ್ಯಾಣ ರಾಜ್ಯ ಹೇಗೆ ಶರಣರು ಬಂದರು ಅಂತಕ್ಕಂಥದ್ದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ.